ನಾನು ಅದಕ್ಕೆ ಹೇಳಿರೋದು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬಿಟ್ರೆ ಯಾರು ಬಿಜೆಪಿ ಹೋಯ್ತಾರೆ ಅಂತ ಗೊತ್ತಾಯ್ತದೆ. ಸಭೆನಲ್ಲಿ ಅವರ ಕಮ್ಯುನಿಟಿ ಸಭೆನಲ್ಲಿ ಕೂತ್ಕೊಂಡು ನನ್ಗೆ ವಿಜೇಂದ್ರ ಅವರು ನನ್ನ ಜೊತೆ ಟಚ್ ಅಲ್ಲಿ ಇದಾರೆ, ನನ್ಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದವ್ರು ಯಾರು ಅಂತ ಅವ್ರನ್ನ ಕೇಳಿ, ನಮ್ಗೆ ಯಾವ ವಿಜೇಂದ್ರ ಅವರು ಟಚ್ ಅಲ್ಲಿ ಇಲ್ಲ, ನಮ್ಗೆ ಯಾರು ಟಚ್ ಅಲ್ಲಿ ಇಲ್ಲ. ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ, ಅವರು ಬರ್ಲಿ, ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ, ಅವಾಗ ಸತ್ಯಾಂಶ ಹೊರಗಡೆ. ತೇವಲಿಗೆ ಮಾತಾಡಿ ಅಧಿಕಾರ ಕಳ್ಕೊಂಡವ್ರು ಯಾರು? ನಾನಾ ಅಧಿಕಾರ ತೇವಲಿಗೆ ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರು ಮಾತಾಡ್ತಿರ್ಲಿಲ್ಲ, ರಾಜಣ್ಣ ಅವರೇ ಮಾತಾಡ್ತಾ ಇದ್ರು. ತೇವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಹಿಂದೆ ಒಂದ್ ನಿಮಿಷ ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಾಗ ಝೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ಅವ್ರನ್ನ ಕಂಡಮ್ ಮಾಡಿದವ್ರು ಯಾರು? ತುಮಕೂರಿನಲ್ಲಿ ಅವ್ರಿಗೆ ಗೌರವ ಕಳೆದವ್ರು ಯಾರು? ತೇವಲಿಗೆ ಮಾತಾಡೋರು ಯಾರು? ನಾನೇನ್ ಮಂತ್ರಿ ಆಗಿದ್ದ ತೇವಲಿಗೆ ಮಾತಾಡೋ ಅಧಿಕಾರ ಕಳ್ಕೊಳಕ್ಕೆ? ಪಾಪ ರಾಜೇಂದ್ರ ಅವರು ಅದನ್ನ ಇಬ್ರು ಒಟ್ಟಿಗೆ ಆದ್ರೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತವಾಗ ಬಿಜೆಪಿ ಅದು ಯಾರು ಚರ್ಚೆ ಮಾಡ್ತಾರೆ, ಯಾರು ಅಲ್ಲೊಂದ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ಬೇಕಾದ್ರೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವಿಜೇಂದ್ರ ಅವರು ನಮ್ ಜೊತೆ ಟಚ್ ಅಲ್ಲಿ ಇದಾರೆ, ನನಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಕೇಳ್ಕೊಳ್ಳಿ, ಅವ್ರನ್ನ ಕೇಳಿ, ಸತ್ಯನ ಸುಳ್ಳ? ಅದು ರಾಜಣ್ಣ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ, ಅವ್ರನ್ನ ಕೇಳ್ಬೇಕು ನೀವು. ಯಾವ ಕ್ರಾಂತಿ ಅವ್ರು ಹೋಯ್ತಾರೆ ಅಂತ ಹೇಳಿದೀನಿ. ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಯ್ತು ಅಂತ ಒಬ್ರೋಗೋದ್ರಿಂದ ಕ್ರಾಂತಿ ಆಯ್ತದ? ಯಾರ ಜೊತೆ? ರಾಜಣ್ಣ ಅವ್ರ ಜೊತೆ ಅಲ್ಲ, ನೀವು ಕೇಳಿ. ಅವ್ರ ಜನ ಹೋಯ್ತಾರೆ. ನಾವು ಕೇಳ್ರಿ, RSS ಗೀತೆ ಆಡಿದ್ದು ಆಯ್ತು, ಅದು ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು, ಆಯ್ತಲ್ಲ. ನೀವೇನ್ ಹೇಳಿದೀರಾ? ನಾನು ಯಾವ ಪಕ್ಷದಲ್ಲಿ ಆದಿಂದಲೂ ಕೆಲಸ ಮಾಡಿಲ್ಲ, ನಂದೇ ಆದಂತ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಮಾತನ್ನ DK ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ. ಅವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ನಾನು ರಾಜಕಾರಣ ಮಾಡ್ಕೊಂಡ್ ಬಂದಿನಿ ಅಂತ ಹೇಳೋರು. ಅದನ್ನೇನು ಹೇಳೋರ DK ಶಿವಕುಮಾರ್ ಅವರು? ಏನೋ ರಾಜಣ್ಣ ಅವ್ರ ಹತ್ರ ಮಾಹಿತಿ ಇದ್ರೆ ತಿಳ್ಕೊಳ್ಳಿ, ನಮ್ಗಂತೂ ಆ ಮಾಹಿತಿ ಇಲ್ಲ, ನಮಗ್ ಗೊತ್ತಿಲ್ಲ. ಅದು ಅವ್ರು ಏನಾರ ಹೇಳಿದ್ರೆ ನೋಡೋಣ. ನೀವೆಲ್ಲ ಸೇರಿ ಸಚಿವ ಸ್ಥಾನ ತೆಗೆದ್ರಿ, ಆಮೇಲೆ ನೀವೆಲ್ಲ ಸೇರಿ ಸೆಪ್ಟೆಂಬರ್ ಅಲ್ಲಿ ನಾನ್ ಏನ್ ಹೇಳಿದೇನ್ರಿ, ಅವ್ರ ಮಾತಿಂದ ಅವ್ರು ಸಚಿವ ಸ್ಥಾನ ಹೋಯ್ತೇವೆ, ಯಾರು ತೆಗಿಬೇಕಾಗಿಲ್ಲ, ಯಾರು ಷಡ್ಯಂತ್ರ ಮಾಡ್ಲಿಲ್ಲ. ನನ್ಗೆ ಹೇಳೋರಲ್ಲ ಅವ್ರ ಅವಾಗ ಅವ್ರ ತೇವಲ್ಗೋಸ್ಕರ ಮಾತಾಡ್ತಾರೆ ಅಂತ. ಅವ್ರು ಮಾತಾಡದೆ ಹೋಗಿದ್ರೆ ಅವ್ರ ತೇವಲ್ಗೋಸ್ಕರ ಅವ್ರ ಅಧಿಕಾರ ಕಳ್ಕತಾನೆ ಇರ್ಲಿಲ್ಲ. ಅಧಿಕಾರ ಹೋದ್ಮೇಲೆ ಇವೆಲ್ಲ ಬಂದೇ ಬರ್ತದೆ ಸಾಮಾನ್ಯವಾಗಿ. ನಾನು ಮೂರು ಪಕ್ಷದಲ್ಲೂ MLA ಆಗಿದ್ದೀನಿ. ನಾನು 3 ಪಕ್ಷದಲ್ಲೂ MLA ಆಗೋ ಸುಲಭನಾ? ಜನ ಆಶೀರ್ವಾದ ಬೇಕಲ್ವಾ? ಜನ ಆಶೀರ್ವಾದ ಇರೋದ್ರಿಂದ 3 ಪಕ್ಷದಲ್ಲೂ MLA ಆಗಿದ್ದೀನಿ. ಹಂಗಂತ ನಾನು ನನ್ನ ಹೈಕಮಾಂಡ್ಗೆ ಗೌರವ ಸಲ್ಲಿಸಲ್ಲ, ನಾನು ಇವತ್ತು ಎಲ್ಲಿದ್ದೀನಿ ಅಲ್ಲಿ ಗೌರವ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಗೌರವ ಕೊಡ್ತೀವಿ ನಾವು. ನಾನು ನನ್ನ ಶಕ್ತಿಯಿಂದ ಗೆದ್ದಿದ್ದೀನಿ ಅಂತ ನಾನು ಹೇಳ್ಬೋದಾಗಿತ್ತಲ್ಲ. ನನ್ನ ಶಕ್ತಿ ಇಲ್ಲ, ಹೈಕಮಾಂಡ್ ಶಕ್ತಿನೇ ನಮ್ ಶಕ್ತಿ. ಸರ್, ಇನ್ನು 10 ವರ್ಷ ಬಿಟ್ಟರು ನಾವು ಸಿದ್ದರಾಮಯ್ಯ ಅವ್ರ ಪರವಾಗಿ ಇರೋದು, ಬೇರೆ ಯಾರನ್ನ ಮುಖ ಸದ್ಯ ಈ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಬಹುಶಃ ನಾನು ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ. ಬೇರೆ ಯಾರ ಮುಖ ತೋರಿಸಿ ನಾವು ಮತ ಪಡೆಯಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಯ್ತು, ರಾಜಣ್ಣ ಅವ್ರ ಮುಖ ತೋರಿಸಿದ್ರೆ ನಮ್ಗೆಲ್ಲ ಮತ ಬರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.